ಸೊ ಎಲ್ಲ ಗೈಸ್ ನಮಸ್ತೆ ಆದಬ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನ್ನದ ವ್ಲಾಗ್. ಸೊ ಇವತ್ತಿನ ವ್ಲಾಗಿನಾಗ ನಿಮ್ಮ ಎಲ್ಲರ ಕಡೆಯಿಂದ ಒಂದು ಸರ್ಪ್ರೈಸ್ ಅದ. ಆಕ್ಚುಲಿ ಅದು ನನ್ನ ಕಡೆಯಿಂದ ಸರ್ಪ್ರೈಸ್ ಅದ, ಬಟ್ ಎಕ್ಸಾಕ್ಟ್ಲಿ ಸರ್ಪ್ರೈಸ್ ಬಿ ಇಲ್ಲ. ನಮ್ಮ ಅಜ್ಜಿ ನನಗ ಒಂದು ಗಿಫ್ಟ್ ಕೊಡ್ಲತ್ತಾರ. ಸೊ ಒಂದು ತೋಲ್ ಎಕ್ಸೈಟಿಂಗು ಮತ್ತು ತೋಲ್ ಬೈತರಿನ್ ಮಟೀರಿಯಲಿಸ್ಟಿಕ್ ಥಿಂಗ್ ಅದ. ನಿಮ್ಮ ಎಲ್ಲರಿಗೆ ತೋಲ್ ಪಸಂದ್ ಬರ್ತಾನ ಅಂತ ಅನ್ಕೋತೀನಿ. ಅದ್ರ ಕಡೆಯಿಂದ ಪೂರಾ ಲಾಸ್ಟಿನ ತನ ನೋಡ್ರಿ. ನಮ್ಮ ಅಜ್ಜಿ ಒಂದು ಗಿಫ್ಟ್ ಕೊಡ್ಲತ್ತಾರ ನನಗೆ. ಅಂದೆ ಗಿಫ್ಟ್ ಹೇಳಕ್ ಹಿಂಗ ನಮ್ದು ಮನೆಯವ್ರದು ಹಿಂಗ್ ಪೆನ್ಷನ್ ಬಂದಿತ್ತು, ಗಿಫ್ಟ್ ಕೊಡ್ಲತ್ತೆ ನಮ್ಮ ಮೊಮ್ಮಗನಿಗೆ ಅಂತ ಹೇಳೇ ಯಾರವ ಎಲ್ಲಿ ಹೇಳಿಕ ಅಲ್ಲಿ ನೋಡತ್ತಾರ ಅಲ್ಲಿ ಮೂಲಗಾರ ಹಂಗ ಹಂಗ ನಮ್ಮ ಮನೆಯವ್ರ ಸತ್ತು 3 ವರ್ಷ ಆಯ್ತು. ಮುಗೀತು ಈಟೇನಾ? ಬರೀ ಇಂತದೆಯ ಮಾತಾಡ್ ಮಾಡ್ಗ ನಮ್ಮ ಚಾಟ್ ಬೀಳಲ್ಲ ಹೊಂಟವ ನಾವು. ಅರೆ ಮಾ ಇನ್ನ ಏಟ್ ಹಂಚಿಗ್ ಬೀಳಲ್ಲತ್ತಿ. ನಾನು ನೀನು ಕರ್ರಗಿದ್ದೇವ್, ಕರ್ರಗೆ ಬೀಳ್ತೇವ್. ಕರ್ರಗ ಸಾವಲ್ಲ ಮತ್ತೆ ಹೆಂಗ್ ಬೀಳಾರಲ್ಲತ್ತಿ ನೀವು? ಕರ್ರಗ ಅಂತ ಹೇಳು ಹೇಳು ಅಲ್ಲಿ ಮ್ಯಾಗ ಅಲ್ಲ ಅಣ್ಣವ್ರ ಎದ್ ಗಾಯಬ ಅದ ಕೊಲ್ ಹರಾಕು ಅಲ್ಲ. ಮನೆಗೆ ಥೋಡೆ ಪೇಂಟಿಂಗ್ ಕೆಲಸ ಬಿ ನಡ್ದದ. ಇಲ್ಲ ಇಲ್ಲ ಕೊಲ್ ಕಾವ್ರ ಅಣ್ಣವ್ರಿಗೆ ತೋರಿಸಿದ ರೀ ಮದಿ ಮಗನಿಗೆ ಅವ ಬರ್ಲತ್ತಾನ. ಒಂದ್ ನಮಸ್ತೆ ಹೊಡೆದಕ್ರ ಒಂದ್ ನಮ್ದು ಆಡಿಯನ್ಸಿಗೆ. ಹಾ ಥ್ಯಾಂಕ್ ಯು ಅಣ್ಣ. ಸೊ ತೋಲ್ ಎಕ್ಸೈಟಿಂಗು ಮತ್ತು ತೋಲ್ ಮಜೆದಾರ್ ಗಿಫ್ಟ್ ಅದ. ನೀವೆಲ್ಲ ಲಾಸ್ಟಿಂದ ನೋಡ್ರಿ, ನಿಮ್ಮ ಮಮ್ಮಿಗೆ ರಿವೀಲ್ ಮಾಡಲ್ಲ. ವೈ ಮತ್ತು ಅದಕ್ಕೆ ಬಿಟ್ಟರ ಈಗ ತೋಲ್ ಸಣ್ಣದಾಯ್ತದಲ್ಲ, ಅದ್ರ ಕಡೆಯಿಂದ ಇನ್ನೂ ಥೋಡೆ ಹೆಚ್ಚಿಗೆ ಮಾತಾಡ್ರ ನಮ್ಮ ಅಜ್ಜಿ ಸರಿ. ಹೇಳಿ ಮತ್ತೆ ಏನೇನು ಹೇಳ್ತಿ ಹೇಳಿ. ನಮ್ಮ ತಾತನ ಬಗ್ಗೆ ತಾತನ ಬಗ್ಗೆದಾಗ ಹೇಳಿ. ತಾತನ ಬಗ್ಗೆದಾಗ ಓಟ್ ನಿನಗ್ ಸುಖ ಇಟ್ಟು ಹೋಗ್ಯಾರ ದುನಿಯಾದ್ ಘಡ್ಸಿ ಮಟ್ಟಿ, ನೀ ಏನ್ ಮಾಡಿಲ್ಲ ಎಲ್ಲ ಕುಂತಲ್ಲ ನಿನಗೆ ಈಟ್ ಸಿಗ್ಲತ್ತದ. ಮನವ್ರು ಕಷ್ಟಪಟ್ಟಿದ್ದೇವೆ ಗೊತ್ತದನ. ದುನಿಯಾದ ಕೆಲಸ ಮಾಡಿದೇವೆ ನಾನು ನಮ್ಮ ಮನೆಯವರೆಲ್ಲ. ಎಷ್ಟ್ ದಿನ ಆಮೇಲೆ ಹೋದ್ರು ಮಿಲಿಟ್ರಿದಾಗ ಹೋಯ್ತಿಕೆ ಆಯ್ತು ನೀ ಹಾರ್ದಿ. ಹೇಳಿ ತಾತನ ಬಗ್ಗೆದಾಗ ಮತ್ತೆ ಏನೇನ್ ಮಾಡ್ಯಾರ, ಹೆಂಗಿದ್ರು, ಹಿಂಗ್ ಲಡಾಯಿ ಆಡ್ಯಾರ, ಇಟ್ಟಿಟ್ ಮೈನತ್ ಮಾಡ್ಯಾರ, ಪೈಲೆ ಕಲ್ ಹೊಡಿತಿದ್ರು ಹೇಳೇ. ಹೇಳಿಲ್ಲ ನಾನು. ಹೇಳ. ನಮ್ಮ ಅಜ್ಜಿ ನಮ್ಮ ತಾತನ ಬಗ್ಗೆದಾಗ ಹೇಳತ್ತಾರ ಗಾಯ್ಸ್, ಥೋಡೆ ಗೌರ್ ಮಾಡಿ ಕೇಳಿ. ಅಲ್ಲಿ ಮ್ಯಾಗ ಅಣ್ಣವ್ರು ನೋಡತ್ತಾರ, ಕಿಲ್ ಹಿಂದ ಅಣ್ಣವ್ರು ನೋಡತ್ತಾರ, ಅಲ್ಲಿಂದ ಬಿ ಅಣ್ಣವ್ರು ನೋಡತ್ತಾರ. ಥೋಡೆ ಹೇಳೇ ಚಂದ, ಅವ್ರ ಬಿ ಫ್ಯಾನ್ ಆಯ್ತಾರ ನಿಂದು. ಹಂಗ ಹೇಳ ಅವ್ರ ಭಾಗ್ಯದಾಗ ಹಾಗೆ ಹೇಳ್ದನಲ್ಲ. ಹೇಳೇ. ನಮ್ಮ ಮನೆಯವರು 20 ವರ್ಷಿಗೆ ಮಿಲಿಟ್ರಿದಾಗ ಹೋಗ್ಯಾರ. ನನ್ನ ಮಗ 13 ವರ್ಷಿಗೆ ಹುಟ್ಟಾನ. ನಮಗ್ ಬಿಟ್ಟು ಹೋದ್ರು. ಮತ್ತು ಆಮೇಲೆ 2 ಲಡಾಯಿ ಮಾಡ್ಯಾರ, ಪಾಕಿಸ್ತಾನದೊಂದು, ಬಾಂಗ್ಲಾದೇಶ. ಆಯ್ತು ಇನ್ನೇನು ಮಾಡಿ ಹೇಳ್ಯಾರ. ಮಿಲಿಟ್ರಿದಾಗ ಹೋಗಿರು, ಆಯ್ತು ಬಂದರು. ಮತ್ತೆ ಪೈಲೆ ಏನು ಮಾಡ್ತೀರ? 16 ವರ್ಷ ಸರ್ವಿಸ್ ಮಾಡ್ಯಾರ. 16 ವರ್ಷ ಸರ್ವಿಸ್ ಮಾಡಿ ಬಂದು ಇಲ್ಲಿ MS ದಾಗ ಡ್ಯೂಟಿ ಮಾಡ್ಯಾರ. ಆಯ್ತು ಇನ್ನ ಏನೇನು ಹೇಳ. ಮಿಲಿಟ್ರಿದಾಗ ಹೋಗೋದ್ಕಿನ ಪೈಲೆ ಏನು ಮಾಡ್ತೀರ? ಪೈಲೆ ಮನಾರ್ ಕಲ್ಲು ಹೊಡ್ದಾರ, ಹುಲ್ಲು ಹೊತ್ತಾರ, ಧಾನ್ಯ ಮಾಡ್ಯಾರ. ಆಯ್ತು ಗುಸಿ ಹೊಡ್ದಾರ, ಎಲ್ಲ ಪ್ರತಿ ಒಂದೊಂದು ಧಾನ್ಯ ಮಾಡ್ಯಾರ. ಮತ್ ನೀ ಏನೇನ್ ಮಾಡಿದ ಅದು ಹೇಳ. ನಾ ಏನ್ ಮಾಡಿದೆ ಮಾಡ ಶಾದಿ ಕಳೆದಿದೆ. ನಾ ಬಿ ಮೈನತಿ ಮಾಡಿದೆ ಅಂದಿ. ಖಾಲಿ ಶಾದಿ ನೋಡೋ ಮಗ ಶಾದಿ ಕಳೆಲ್ದ್ರ ನಾನು ಹುಲ್ ಹೊತ್ಕೊಂಡ್ ಹೋಗಿದ್ದೆ ಅಲ್ಲಿ. ನೀವ್ ಒಂದೇ ಧನ್ಯ ಮಾಡಿದ್ ಮದಿ ಮಾಡಿದ್ ಓಟೆ ಅದು ಐತಿಗೆ ಪೂರಾ ಸುಖ ನಿನ್. ಹೊಸು ಮಂದಿಗೆ ನಮ್ಮ ಇದೊಂದರು 4 ಮಂದಿ, ನಮ್ಮ ಮನೆಯವ್ರಿಗೆ ಹಿಡ್ದು 5 ಮಂದಿ. 5 ಮಂದಿದಾಗ 4 ಮಂದಿಗೆ ಮದಿ ಮಾಡ್ಯಾರ. ಅವ್ರ ಅಪ್ಪನ ಮುಣ್ ಮಾಡ್ಯಾರ, ಅವ್ರ ಅವ್ವನ ಮುಣ್ ಮಾಡ್ಯಾರ, ಮತ್ತು ಅವ್ರ ಅಣ್ಣ ತಮ್ಮರಿಗೆ ಸಹಾಯ ಮಾಡ್ಯಾರ, ಮತ್ತು ಅವ್ರ ತಮ್ಮ ಅವರಿಗೆಲ್ಲ. ಮತ್ತು ಸತ್ತರು ಬಿ ನಮ್ಮ ಮಗ ಒಬ್ಬೊಬ್ರಿಗೆ 10,000 ಕಳ್ಸ್ಯಾನ. ಸಣ್ಣವ್ ಎಲ್ಲಕ್ಕ ಸಣ್ಣವ್. ಮತ್ತು ಆಯ್ತು ಎಲ್ಲಿಗೆ ಹೋಗಾರಲ್ಲತ್ತಿದೀನಿ ಹೇಳ. ಹೋಗದ ಅಮೌಂಟ್ ನನಗೆ ಓಡತ್ತ ಹೇಳ. ಮತ್ತೆ ಯಾಕೆ ಹೊಡಿಬೇಕು ಬಿಡಿ. ಮಾತಾಯ್ತಲ್ಲ. ಎಲ್ಲ ಮಾಡ್ಯಾರ. ತೋಲ್ ಕಷ್ಟದಾಗಿದ್ದೆವು, ಈಗ ಸುಖದಾಗಿದ್ದೆವು. ನನ್ನ ಮೊಮ್ಮಗ ಒಬ್ಬ DC ಓದ್ತಾನ, ಒಬ್ಬಕಿ ಕ್ಲರ್ಕ್ ಹಳ, ಇದು ಆಫೀಸರ್ ಹಳ. ಮತ್ತು ಇವ BSc ನರ್ಸಿಂಗ್ ಫೈನಲ್ ಅಣ್ಣ ಇವತ್ತ 4. ನಾನು BSc ನರ್ಸಿಂಗ್ ಲೆಕ್ಕಕ್ಕದ ಅಂತೇನು ಸುಮ್ಮನೆ ಹೇಳಕ್ಕೆ.
BSc ನರ್ಸಿಂಗ್ ಫೈನಲ್ ಅನ್ನ ಡಿಸೆಂಬರ್ದಾಗ ಮುಗೀತದ. ಒಬ್ಬಾಕಿ ಟೀಚರ್ ಹಾಕಿನ ಗಂಡ ಸರಿ ಹೋಗ್ಯಾನ. ನಮ್ಮ ಮಗ ಒಬ್ಬ ನಡುವಿನವ ಆಯ್ತು. ಒಬ್ಬ ಮಗ ಬೊಂಬೈದಾಗ ಅದ. ಆಯ್ತು ಇನ್ನೇನು ಹೇಳಿ ಆಯ್ತಾಯ್ತು ಸುಮ್ತೇನೆ. ಸೊ ನೋಡಿದ್ರೆ ಗೈಸ್ ಇದು ಒಂದು ಶಾರ್ಟ್ ಇನ್ಫೋ ಇತ್ತು ನಮ್ಮ ಫ್ಯಾಮಿಲಿ ಬಗ್ಗೆದಾಗ. ಸೊ ನಮ್ಮ ತಾತ ತೋಲ್ ಹೆಚ್ಚಿಗೆ ಪೂರಾ ಕಷ್ಟಪಟ್ಟಾರ ಮತ್ತು ತೋಲ್ ಹೆಚ್ಚಿಗೆ ಮೆಹನತ್ ಮಾಡ್ಯಾರ. ಪೈಲೆ ನಮ್ಮ ತಾತ ಎಲ್ಲ ಥೋಡೆ ಕಲ್ಲೆಲ್ಲ ಹೊಡಿತಿರು, ಅದಕ್ಕೆ ಬಿಟ್ಟರು ಅಂಥವು ಎಷ್ಟೋನು ಕೆಲಸಗಳು ಮಾಡ್ಯಾರ. ಆಮೇಲೆ ಮತ್ತು ಅವ್ರದ್ದೊಬ್ಬರು ಫ್ರೆಂಡ್ ಇದ್ದರು, ಅವ್ರ ಥ್ರೂ ಅವ್ರ ಹಳ್ಳಿಗೆ ಥೋಡೆ ಮಿಲ್ಟ್ರಿದೆಲ್ಲ ಸೆಲೆಕ್ಷನ್ ಕಡೆಯಿಂದ ಹೋಗಿ ಸೆಲೆಕ್ಟ್ ಆಗಿ ತೋಲ್ ಮೆಹನತ್ ಮಾಡಿ ಕೆಲಸ ಎಲ್ಲ ಇದು ಮಾಡಿ ಪೂರಾ ಕೀಟ್ ಎಲ್ಲ ಕಟ್ಟಾರೀಗ. ಇದು ಎಲ್ಲ ನಮ್ಮ ತಾತ ಕಟ್ಟಿಂದ ಅದ. ಸೊ ಅದ್ರದ್ದೇ ಥೋಡೆ ಪೆನ್ಷನ್ ರೊಕ್ಕ ಬಂದಿಂದು ನಮ್ಮ ಅಜ್ಜಿ ನನಗೆ ಗಿಫ್ಟ್ ಕೊಡ್ಲತ್ತಾರ. ಸೊ ಸ್ಟೇ ಟ್ಯೂನ್ ಲಾಸ್ಟಿನ ತನಕ ನೋಡ್ರಿ, ನಿಮಗೆ ಗೊತ್ತಾಯ್ತದ ಏನದ ಗಿಫ್ಟಿನ ಗಮ್ಮತ್. ನಮಗೆ ಎಲ್ಲ ಮಕ್ಕಳಿಗೆ ಮಾಡಿದ್ದೇವೆ, ಇವ್ರಿಗೆ ಮಾಡಿಲ್ಲ ಅಂಬತ್ತೈತೆ. ಹಾಂ, ದೊಡ್ಡವನ ಮಗನಿಗೆ ಬುಲ್ಲಟ್ ಇಸ್ಕೊಟ್ಟ, ಮಕ್ಕಳಿಗೆ ಕಾರ್ ಇಸ್ಕೊಟ್ಟ ನಮ್ಮ ಮನೆಯವರು. ಆಯ್ತು ಇನ್ನೇನು ಮಾಡ್ತಾರ ಇನ್ನ ಏನೇನೋ ಅದಾಗ. ಒಬ್ಬಕ್ಕಿಗೆ 1 ಲಕ್ಷ ಕೊಟ್ಟ, ಒಬ್ಬಕ್ಕಿಗೆ 50, ಸಣ್ಣಕ್ಕಿಗೆ 50,000 ಕೊಟ್ಟರು. ಆಯ್ತು ಇನ್ನೇನು ಅಂದ್ರೆ ಕುಪ್ಪ ಅದ ನಿಂಬಲ್ಲಿ? ಕುಪ್ಪನೇ ಅದ. ಇನ್ನ ನಿನ್ನ ಲಾಕರ್ದು ಪಾಸ್ವರ್ಡ್ ಏನದಾವ? ಹೋಸ್ ರೊಕ್ಕ ಇಟ್ಟಿದಿ ಮತ್ತು ಲಾಕರ್ದು ಪಾಸ್ವರ್ಡ್ ಹೆಂಗಿರಲ್ಲ? ಕೀಲಿಯಾರ ಕೀಲಿ ಕೊಡ್ತೇನೆ ನಾಡಿ. ಅದರ ಕೀಲಿಗೆ ಏನದ ಇಟ್ಟು ಬಂಗಾರ ಅದ ಮುಗೀತು. ಅವೆಲ್ಲ ಹೇಳಬಾರ್ದು ವಿಡಿಯೋದಾಗ. ನಾ ಹೇಳತ್ತಿಲ್ಗ ಹೇಳತ್ತಿದ್ದೆ ನೀನಾಗ. ಯಾರ ಕಳ್ಳೂರು ಬಂದ್ರೆ ಏನು ಮಾಡ್ತಿ? ಬರಲ್ರಿ ಯಾಕ ಬರಲ್ರಿ ಯಾಕ? ಚಂದ ಬ್ಯಾಂಕ್ ಬ್ಯಾಲೆನ್ಸ್ ಅದ, ಹೋಗ್ರಿ ಅಲ್ಲಿಗೆ ಹೋಗಿ ಬ್ಯಾಂಕಿನಾಗ ಹೋಗಿ ಹೊಡೀರಿ ಬಾ ಕಳಾಟಕಿ. ಓಕೆ ಗಾಯ್ಸ್, ಸೊ ಸೀದಾ ಕಷ್ಟಪಟ್ಟಿದ್ದೇವಪ್ಪ ನಾವು. ನಮ್ಮೊಟ್ಟು ಕಷ್ಟ ಯಾರ್ಯಾರು. ನನ್ನ ಮಗ ದೊಡ್ಡವನಿಗೆ ಇಂಥದ್ದು ರೋಡಿನ ದಂಧೆ ಮಾಡತ್ತಾರೆ, ರೋಡಿನ ಮೇಲೆ ಮಂಗಿಸಿದೆ ಗೊತ್ತದನ. ಹಾಂ, ನಿಮ್ಗೆ ಯಾನು ಇಲ್ಲಿ ಆಯ್ತದ ಮೇಲೆ ಜಿಯ ಮಾಡತ್ತ ಆಯ್ತದ್ಮ್ಯಾಗ ಅದಕ್ಕೆ ಜಿಯ ಮಾಡತ್ತೇವ್, ದುನಿಯದ ಮೆಹನತ್ ಮಾಡ್ತೇವ್ ನಾವು ಬಿ. ಯಾತುರ್ದು ಹೋಗಂದ ಚಂದ ಹೇಳತ್ತಾಳಕ್ಕ. ಹ್ಞೂ ಮತ್ತ ಮನ್ಯಾಗ ಅಂತ ಕಲರ್ ಹತ್ತದ್ರೆ ಅಂತದ್ರಾಗೆ ಮಂಗೇನು ಭಾಳ ಎಲ್ಲಾರಿ ನಾನು ಪಡಲ್ಲದ್ ಕೊಡ್ತೇವೆ ಹಿಡ್ದು ಮಾತು. ಸುಳ್ಳು ಆಡ್ಬೇಡ. ಮತ್ತೆ ಈಗಿದ್ರೆ ನಾನು ಬೆಡ್ಡಿನ ಮೇಲೆ ತೋಲ್ನ ಪೂರಾ ಎಲ್ಲ ನಿನಗೆ ಏನು ಒಂದು ಪೂರಾ ಮೋದಿ ಆಗಿದಿ. ಪಾಪ ಅವ್ರು ಬಗ್ಗಿ ಹತ್ತಲತ್ತಾರ್ರಿ, ಟಪ್ಪನೇ ಜರುಗು ತಂದ್ರೆ ಆಯ್ತು. ಈಗ ಬಂದನಲ್ಲ ಅಣ್ಣ ಸಾಕೆ ಏನು ಅಲ್ಲ ಮಗ, ಸಾಕ ಬ್ಯಾಡ ಅದು. ಆಯ್ತಿದ್ದು ನಮ್ಮ ಅಜ್ಜಿ ಹಿಂಗೆ ಮಾತಾಡ್ಕೋತಾ ಇರ್ತಾರ, ನಿಮಗ ಡೈರೆಕ್ಟ್ ಈಗ ತೋರಿಸ್ತೆ ಗಿಫ್ಟ್ ಏನದ ಅಂತ. ಸೊ ಗೈಸ್, ಈಗ ನಾನು ಮತ್ ನಮ್ಮ ಅಜ್ಜಿ ಅದು ಗಿಫ್ಟ್ ತರ್ಲಕ್ ನಡೆದಿದ್ದೆವು ಅಂದೆ. ಅವ ಗರಮ್ದಾಗೆ ಐತಿ ಥೋಡೆ ನಕ್ಕಿದು ಮಾಡ. ಗಿಫ್ಟ್ ತರ್ಲತ್ತಿದೆ ಅಂತ ಹೇಳಿ ಗಿಫ್ಟ್ ತರ್ಲತ್ತಿದೆ. ಸೊ ಅಲ್ಲಿ ಫೈನಲಿ ಗೈಸ್ ಈಗ ಗಿಫ್ಟ್ ತಗೊಳಕ್ ಬಂದಿದ್ದೇವೆ. ಈಗ ನಮ್ಮ ಮಮ್ಮಿ, ಆಮೇಲೆ ಮತ್ ನಮ್ ದೊಡ್ಡ ಮಮ್ಮಿ, ಆಮೇಲೆ ಮತ್ ಈಗ ನಮ್ಮ ಅಜ್ಜಿ, ನಮ್ ದೊಡ್ಡ ಪಪ್ಪ, ನಾವೆಲ್ಲರೂ ತಗೊಳಕ್ ಬಂದಿದ್ದೇವೆ ಗಿಫ್ಟ್. ನಿಮಗ್ ತೋರ್ಸಕ್ತೆ ಜಲ್ದಿನ ರಿವೀಲ್ ಮಾಡ್ದೆ, ಥೋಡೆ ವೇಟ್ ಮಾಡ್ರಿ. ತೋರ್ಸಕ್ಯಾರ ಗಿಫ್ಟ್ ಅಲ್ಲಿ ಹಿಂಗ್ ಕುಂತಿನವ್ರ. ಈಗ ನಮ್ ದೊಡ್ಡ ಪಪ್ಪ ಅಂತಿರಲ್ಲ, ಈಗ ಇವ್ರಲ್ಲ ನಮ್ ದೊಡ್ಡ ಪಪ್ಪ. ಒಂದ್ ಹಾಯ್ ಮಾಡಾಕ್ರಿ ದೊಡ್ಡ ಪಪ್ಪ. ಹಾಯ್. ತೋಲ್ ವೇಟ್ ಮಾಡತ್ತೀರ ದೊಡ್ಡ ಪಪ್ಪ ಅಂತ, ತೋರಸ್ರಿ ಅಂತ ತೋರ್ಸಕ್ಯಾರ ಅವ ಗಿಫ್ಟ್. ಇವ್ರಿಗ ನಮ್ ದೊಡ್ಡ ಮಮ್ಮಿ, ಮಮ್ಮಿಗಾರ ನೋಡ್ಯಾರ. ಈಗ ಮಮ್ಮಿ ಇಂಗ್ಲಿಷ್ ಟೀಚರ್.
ಗಿಫ್ಟ್ ತಕ್ಕಲಕ್ ಬಂದಿದ್ದೇವು. ಹಂಗೆಲ್ಲ ಹೇಳ್ರಿ ಗೈಸ್ ನಮ್ಮ ಔಟ್ಫಿಟ್. अंदर पूरा एकदम हैंडसम मतलब ಸೊ ಇದು ಅದ ನೋಡ್ರಿ ಗಾಯ್ಸ್, ಅಜ್ಜಿ ನನಗೆ ಕೊಡೋದು ಗಿಫ್ಟು ರಾಯಲ್ ಎನ್ಫೀಲ್ಡ್ ಮೀಟಿಯೋರ್ 350 ಸ್ಟೆಲ್ಲರ್ ಬ್ಲ್ಯಾಕು. ಸೊ ಗೈಸ್ ಈಗ ಇದೇ ಅದ ನೋಡ್ರಿ ಈಗ ನಮ್ಮ ಅಜ್ಜಿ ಗಿಫ್ಟು. ಈಗ ಪೂರಾ एकदम ಬೈತರಿನ್ ಬುಲೆಟ್ ಇಸ್ಕೊಟ್ಟ ನನಗ. ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಇಷ್ಟು ಹೆಚ್ಚಿಗೆ ಪ್ರೀತಿ ಮತ್ತು ಸಪೋರ್ಟ್ ತೋರಿಸ್ಲಿಕ್ಕೆ ತುಂಬ ಧನ್ಯವಾದ ನಿಮ್ಮೆಲ್ಲರಿಗೂ. ಅಗರ್ ನಿಮ್ಗೆ ನಮ್ಮ ವ್ಲಾಗ್ ಚಂದ ಅನಿಸ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.